ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಗುಗೇನಾದ್ರೂ? ಇಲ್ಲ, ಆ ಥರದ್ದೆಲ್ಲ ಏನೂ ಇಲ್ಲ ಮಂತ್ರ. ರಾಘವ್ ಹುಷಾರಾಗಿದ್ದಾನೆ. ನಾಳೆನೇ ಡಿಸ್ಚಾರ್ಜ್ ಮಾಡ್ತಾರಂತೆ. ಡಿಸ್ಚಾರ್ಜ್? ಅದನ್ನಿಲ್ಲೇ ಹೇಳ್ಬೋದಿತ್ತಲ್ಲ. ಏನೋ ಹೇಳಿದ್ದಾರೆ, ನೀವದ ನನಗೆ ಹೇಳ್ತಿಲ್ಲ. ಆ ಥರದ್ದೆಲ್ಲ ಏನೂ ಇಲ್ಲ ಮಂತ್ರ. ಸರಿ ಬಿಡಿ, ತೊಂದರೆ ಇಲ್ಲ. ನಾನೇನು ಪ್ರಶ್ನೆ ಕೇಳಲ್ಲ. ಹೇಗಿದ್ರು ಅರ್ಚನಾ ಬಂದಿದ್ದಾರೆ, ಮಗುನ್ ನೋಡ್ಕೋತಾರೆ. ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು. ಬನ್ನಿ. ಅಲ್ಲ ಮಂತ್ರ, ನಾನು ಹೇಗೆ... ಕಾರ್ಕಿ ಕೊಡಿ. ಹಾಗೆ ಹೋಗ್ಬೇಕಾದ್ರೆ ಅಮ್ಮ ಕೆಳಗಡೆ ಇದ್ದಾರೆ, ಕರ್ಕೊಂಡು ಹೋಗು. ಹುಷಾರು ಮಗು. ಹೌದಾ? ಏನ್ ಮಾಡ್ಬೋದು ಅಂತ ಸಿದ್ದು ಹತ್ರ ಮಾತಾಡ್ತೀನಿ, ಹೇಳ್ತೀನಿ. ಸಾಧ್ನಮ್ಮ, ರಾಘವ್ ಹೆಂಗಿದಾನಂತೆ? ಚೆನ್ನಾಗಿದ್ದಾನಂತೆ. ಇವತ್ತಲ್ಲ ನಾಳೆ ಡಿಸ್ಚಾರ್ಜ್ ಮಾಡ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ. ಓ, ಆದ್ರೆ ರತ್ನಮ್ಮ, ನಾನ್ ಭಯಪಟ್ಟ ಹಾಗೆ ನಿಜವಾದ ಸಮಸ್ಯೆ ಈಗ ಶುರು ಆಗ್ತಿದೆ. ರಾಘವ್ ಡಿಸ್ಚಾರ್ಜ್ ಆಗ್ತಿದ್ದಾನೆ, ಸಂತೋಷ ಪಡೋ ವಿಚಾರ ತಾನೇ. ಸಮಸ್ಯೆ ಆಗೋದಂತದ್ದೇನಮ್ಮ ಇದೆ? ಹಾಗಲ್ಲ ರತ್ನಮ್ಮ, ನಾನೀಗ ತಾನೇ ಸುಶಾಂತ್ ಹತ್ರ ಫೋನಲ್ಲಿ ಮಾತಾಡ್ದೆ. ಡಾಕ್ಟರ್ ಹೇಳಿದ್ರಂತೆ, ಇನ್ನೊಂದರಿಂದ 2 ತಿಂಗಳು ಆ ಹುಡುಗಿ ನಮ್ ರಾಘವ್ ಜೊತೆ ಇದ್ರೆ ಚೆನ್ನಾಗಿರುತ್ತೆ ಅಂತ. ಆ ಹುಡುಗಿ ಅಂದ್ರೆ ಯಾರು ಹೇಳಿ? ಅರ್ಚನಮ್ಮನ? ಅವ್ರೆ. ಓ, ಅಂದ್ರೆ 2 ತಿಂಗಳು ಅಂದ್ರೆ ಅವ್ರ ಮನೆಯವ್ರು ಒಪ್ಕೋತಾರೋ ಇಲ್ವೋ ಗೊತ್ತಿಲ್ಲ ರತ್ನಮ್ಮ. ಅಲ್ಲ, ಇದ್ ನಡೆಯೋ ಮಾತಲ್ವಲ್ಲ, ಆಗತ್ತಾ ಹೇಳಿ? ಅಯ್ಯೋ, ಯಾಕಾಗ್ಬಾರ್ದು? 2 ತಿಂಗಳೇನೋ? ಜೀವನ ಪೂರ್ತಿ ರಾಘವನ್ ಜೊತೆಲಿರೋ ಹಾಗೆ ನಾವು ಮನ್ಸ್ ಮಾಡಿದ್ರೆ ಮಾಡ್ಬೋದು. ಏನ್ ಹೇಳ್ತೀರಾ? ಅಲ್ಲ ಸರಿ, ನಾನು ನನ್ನ ರೂಮಲ್ಲಿ ಇರ್ತೀನಿ. ಅಮ್ಮ, ಮಾತಾಡಿ ಮಾತಾಡಿ, ಅದೇನ್ ಮಾತಾಡ್ತಿರೋ, ಅದೆಷ್ಟು ಮಾತಾಡ್ತಿರೋ ಮಾತಾಡಿ. ನಾನಿಲ್ಲೇ ಇದ್ರೆ ನೀವು ಮಾತಾಡಲ್ಲ, ಆದ್ರೂ ನಿಮ್ಮ ಮಾತನ್ನ ನಾನು ಕೇಳಿಸ್ಕೊತೀನಿ. ಮಂತ್ರ, ಬಂದೆ ಅಮ್ಮ. ನನ್ನ ಬಗ್ಗೆನೇ ಏನೋ ಮಾತಾಡ್ತಾ ಇದ್ದಾರೆ. ರತ್ನಮ್ಮ, ನೀವದೇನೋ ಹೇಳ್ತಿದ್ರಲ್ಲ, ಏನದು? ನೀವ್ ಯಾಕೆ 2 ತಿಂಗಳು 3 ತಿಂಗಳು ಅಂತೀರಾ? ಈಗ ನೋಡಿ, ಆ ಅರ್ಚನಮ್ಮ ನಮ್ ಶಾಂತಮ್ಮನ್ ಪಡಿ ಹಚ್ಚಿದ್ದಂಗಿದ್ದಾಳಲ್ಲಮ್ಮ. ಹೌದು, ಇದ್ದಾಳೆ. ನಮ್ ರಾಘವ್ಗೆ ಆ ಹುಡ್ಗಿ ಅರ್ಚನಾ ಅಂದ್ರೆ ಜೀವ ಅಲ್ವಾ? ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಆ ಹುಡ್ಗಿ ಅರ್ಚನಾ ಜೀವನ ಪೂರ್ತಿ ರಾಘವನ್ಗೆ ಅಮ್ಮನಾಗಿ ಈ ಶಾಂತಿ ನಿವಾಸದ ಸೊಸೆಯಾಗಿ ಯಾಕಿರ್ಬಾರ್ದು ಅಂತ. ಅಯ್ಯೋ, ಇದೆಲ್ಲ ಸಾಧ್ಯನಾ? ಯಾಕಮ್ಮ ಸಾಧ್ಯ ಇಲ್ಲ? ಈ ಪೀಡೆನ ಹೆಂಗಾನ ಮಾಡಿ ಬಿಡಿಸ್ಬಿಟ್ರೆ ಆ ಇನ್ನೊಂದು ದೇವತೆನ ಮನೆಯೊಳಗೆ ಕರ್ಕೋಬೋದಲ್ವಾ? ನಮ್ ಸುಶಾಂತಪ್ಪಂಗೆ ಅವಳೇ 2ನೇ ಮದ್ವೆ ಮಾಡ್ಬೋದಲ್ಲ, ಮನೆ ತುಂಬಿಸ್ಕೋಬಹುದು. ಅವಳ ಹಣೆ ಬರ್ದಲ್ಲ ಅಷ್ಟೇ, ಅವಳಿಗೆ ಈ ಮನೆಗೆ ಬರೋ ಯೋಗ ಇಲ್ಲ. ಅಯ್ಯೋ, ಮೆತ್ತಗ್ ಮಾತಾಡಿ, ಮೆತ್ತಗ್ ಮಾತಾಡಿ. ಅಯ್ಯೋ, ಸ್ಥಾನಕ್ಕಿನಕ್ಕೆ ಹೋಗಿರ್ತಾಳೆ, ಸುಮ್ಮನೆ ರೀಮ್ಮ. ಅವಳೇನು ಕೇಳಿಸ್ಕೊಂತಾಳ? ಅವಳು ಕೇಳಿಸ್ಕೊಂಡ್ರೆ ನಮ್ಗೆ ಯಾಕೆ ಭಯ?
ಅವಳ ವಿಚಾರದಲ್ಲಿ ನೀವ್ಯಾಕಮ್ಮ ಎದುರ್ತೀರಿ? ಶಾಂತಿ ನಿವಾಸಕ್ಕೆ ನೆನ್ನೆ ಮೊನ್ನೆ ಬಂದಿರೋಳು ದೊಡ್ಡ ಸೊಸೆ ಕಣಮ್ಮ, ಅದನ್ನೇ ಮರ್ತ್ಬಿಟ್ಟಿದ್ದೀರಲ್ಲ ನೀವು. ಈಗ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನಾನು ಹೇಳಿದಂಗೆ ನಡೆದ್ರೆ ಹೆಂಗಿರುತ್ತೆ? ಅದೆಲ್ಲ ರತ್ನಮ್ಮ, ಅದ್ ಹೇಗಾಗುತ್ತೆ? ಅವರು ತುಂಬಾ ದೊಡ್ಡ ಶ್ರೀಮಂತರು. ಅವ್ರ ಮುಂದೆ ನಿಮ್ ತಂಗಿನ ನಮ್ಮ ಮನೆತನಕ್ಕೆ 2ನೇ ಹೆಂಡತಿಯಾಗಿ ತಂದ್ಕೋಬೇಕು ಅಂತ ನಾವು ಕೇಳಕ್ಕಾಗತ್ತಾ? ಕೇಳಿದ್ರೆ ಏನಮ್ಮ ತಪ್ಪು? ರತ್ನಮ್ಮ, ನೀವ್ ಹೇಳೋದ್ರಲ್ಲಿ ಅರ್ಥ ಇದೆ. ಆದ್ರೆ ಏನಮ್ಮ? ನಾವಾಗ ನಾವೇ ಕೊಡ್ತಾರೋ ಇಲ್ವೋ ಅಂತ ಸುಮ್ಮನಿರಕ್ಕಿಂತ ಕೇಳ್ಬಿಡೋಣ, ಏನಾಗುತ್ತೆ? ಅದಕ್ಕೇನ್ ತಪ್ಪು? ಹೇಳಿದೀವಿ. ಅಲ್ಲ ಕಣಮ್ಮ, ಏಟ್ ಮೇಲೆ ಏಟ್ ಬಿದ್ರೆ ಎಂಥ ದೊಡ್ಡ ಕಲ್ಲೇ ಆದ್ರೂ ಇಳಿಸ್ಬಿಡ್ಬೋದಲ್ವಾ? ಉಳಿ ಚಿಕ್ಕದೆ, ಆದ್ರೆ ಅದು ಮಾಡೋ ಕೆಲಸ ಇದೆಯಲ್ಲ ಬಹಳ ದೊಡ್ಡದು. ಹೌದು, ನಾವು ಸುಶಾಂತ್ ಸುಖಕ್ಕೋಸ್ಕರ ಕೇಳ್ತಾ ಇಲ್ಲ, ರಾಘವ್ ಭವಿಷ್ಯಕ್ಕೋಸ್ಕರನೇ ಕೇಳ್ತಾ ಇದೀವಿ. ರತ್ನಮ್ಮ, ಅದು ನಮಗ್ ಗೊತ್ತಾಗುತ್ತೆ. ಅವ್ರಿಗೆ ಹೇಗ್ ಗೊತ್ತಾಗ್ಬೇಕು ಹೇಳಿ? ಅಲ್ಲ, ಆ ವೀರಣ್ಣ ನೆನೆಸ್ಕೊಂಡ್ರೆ ನನ್ಗೇನೋ ಒಂಥರ. ಯಾಕಮ್ಮ ಹೆದರ್ಬೇಕು? ಮೊನ್ನೆ ಆಗೋದೇ ಇಲ್ಲ ಅಂತ ಆಸ್ಪತ್ರೆಯಿಂದ ಕರ್ಕೊಂಡು ಹೋಗ್ಬಿಟ್ರು ತಾನೆ. ಮತ್ತೆ ಅವರೇ ಆ ಹುಡ್ಗಿನ ಕರ್ಕೊಂಬಂದ್ ಇಲ್ಲಿ ಬಿಡ್ಲಿಲ್ವಾ? ಹಾ, ನಮ್ ರಾಘವನ ಆ ಹುಡ್ಗಿ ಹೆತ್ತ ತಾಯಿ ತರ ನೋಡ್ಕೋತಾಳೆ ಕಣಮ್ಮ. ಸಾಧನಮ್ಮ, ಒಂದ್ ನಿಜ ಹೇಳ, ಆ ಹುಡ್ಗಿನ ನೋಡಿದ್ರೆ ನಂಗ್ ಬೇರೆ ಯಾರು ಅಂತ ಅನ್ನಿಸ್ತಿಲ್ಲ ಕಣಮ್ಮ. ನನ್ ಶಾಂತಮ್ಮನೇ ಅನ್ನಿಸ್ತಿದೆ. ನಮ್ ರಾಘವ್ ಭವಿಷ್ಯನ ರೂಪ್ಸಕ್ಕೆ ಆ ದೇವ್ರು ಇದಕ್ಕಿಂತ ವರ ಕೊಡ್ತಾನ? ರತ್ನಮ್ಮ, ನೀವು ಹೇಳ್ತಿರೋದ್ನೆಲ್ಲ ಕೇಳೋದಿಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೇನಾದ್ರೂ ನಡೆದ್ಬಿಟ್ರೆ ನನ್ನಷ್ಟು ಸಂತೋಷ ಪಡೋಳು ಯಾರೂ ಇಲ್ಲ. ನಾನೊಂದ್ಸಲ ಸಿದ್ದು ಹತ್ರ ಮಾತಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿಮ್ಮ. ಒಟ್ನಲ್ಲಿ ಆ ಹುಡುಗಿ ಈ ಮನೆಗೆ ಸೊಸೆಯಾಗಿ ಬರಬೇಕು, ಅದೇ ನನ್ನ ಆಸೆ. ಮತ್ತೆ ಈ ಶಾಂತಿ ನಿವಾಸದಲ್ಲಿ ಹಳೆ ವೈಭವ ಬರುತ್ತೆ, ಕಳೆ ಬರುತ್ತೆ. ನಾವೆಲ್ಲರೂ ಚೆನ್ನಾಗಿರ್ತೀವಿ. ಏನಂತೀರಾ? ನಾನು ಈ ಮನೆಯಲ್ಲಿ ಯಾರು ಇರಬಾರ್ದು ಅನ್ಕೊಂಡು ಇಷ್ಟೆಲ್ಲ ಮಾಡಿದ್ನೋ, ಅವಳದೇ ರೂಪದಲ್ಲಿ ಇನ್ನೊಬ್ಳು ಬಂದು ಅದೇ ಜಾಗದಲ್ಲಿ ಕೂತ್ಕೊಂಡ್ಬಿಟ್ರೆ ನಾನ್ ಸುಮ್ಮನೆ ಬಿಡ್ಬೇಕಾ? ಇಲ್ಲ ಇಲ್ಲ, ಹಾಗಾದ್ರೆ ನಾನ್ ಸೋತ್ಬಿಟ್ನಾ? ನೀವೆಲ್ಲ ರಾಜಿ ಆದ್ರೆ ನಾನ್ ಸೋತಂಗೆ. ನಾನ್ ಸೋತ್ಬಿಟ್ನಾ?